ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ರಿಂದ 15ನೇ ವಚನ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಆತನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಹೌದು, ಪ್ರತಿಯೊಬ್ಬ ದೇವರನ್ನು ನಂಬಿರುವಂಥ ಮನುಷ್ಯರಿಗೆ ಕಷ್ಟಗಳು ಬರುವುದು ಸಹಜ, ಶೋಧನೆಗಳು ಬರುವುದು ಸಹಜ. ಅವೆಲ್ಲವುಗಳಿಂದ ದೇವರು ಬಿಡಿಸುವಾತನಾಗಿದ್ದಾನೆ. ಕೊನೆಯವರೆಗೂ ತಾಳುವವನು ನಿತ್ಯ ಜೀವವನ್ನು ಹೊಂದುತ್ತಾನೆಂಬ ದೇವರ ವಾಕ್ಯದ ನುಡಿಯಂತೆ ಕಡೆಯವರೆಗೂ ಕೂಡ ಸಹಿಸಿಕೊಳ್ಳುವಂಥ ಒಂದು ಗುಣವಿರಬೇಕು. ಹಾಗೆಯೇ ದೇವರು ಕೆಟ್ಟದ್ದಕ್ಕೆ ಕಾರಣನಾಗುವುದಿಲ್ಲ, ಒಳ್ಳೆಯದಕ್ಕೆ ಕಾರಣನಾಗುತ್ತಾನೆ. ಹಾಗೆಯೇ ಪಾಪವನ್ನು ದೇವರು ಪ್ರಚೋದಿಸುವುದಿಲ್ಲ. ಮನುಷ್ಯನ ಆಶಾಪಾಶಗಳಿಗೆ ಅನುಗುಣವಾಗಿ ಆತನು ಪಾಪವನ್ನು ಪ್ರಚೋದಿಸುತ್ತಾನೆ. ಹಾಗಾಗಿ ಆಶೆಯು ಬಸುರಾಗಿ ಪಾಪವನ್ನು ಹೊಡೆಯುತ್ತದೆ. ಪಾಪವು ಬೆಳೆದು ಮರಣವನ್ನು ಹೊಂದುತ್ತದೆ. ಹಾಗಾಗಿ ಮನುಷ್ಯನು ಪಾಪವನ್ನು ಬಿಡಬೇಕು. ಆತನು ನಿತ್ಯ ಜೀವವನ್ನು ಹೊಂದಬೇಕಾದರೆ ಪಾಪದಿಂದ ಅವನು ವಿಮುಖನಾಗಬೇಕು. ಈ ಸಂದೇಶವನ್ನು ಕೇಳಿದ್ದಕ್ಕಾಗಿ ನಿಮಗೆ ವಂದನೆಗಳು. ಆಮೇನ್.